ನೋಡಿ, ಇವತ್ತಿನ ದಿನ ನಾವೊಂದು ಕೋಲಮ್ ರೈಸ್ನಿಂದ ಅಥವಾ ಬುಲೆಟ್ ರೈಸು ಕೋಲಮ್ ರೈಸು ಎರಡು ಅಂತಾರೆ ಅವಕ್ಕೆ. ಆ ರೈಸ್ನಿಂದ ಇಡ್ಲಿ ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದು ಇಡ್ಲಿಗೆ ನಾನು ಒಂದು ಯಾವುದಾದ್ರೂ ಒಂದು ಮಾಪಿಗೆ ತೊಗೋಬೇಕು ಅಳಿಲಿಕ್ಕೆ. ಅದರಿಂದ 8 ಕೋಲಮ್ ರೈಸು, ಆಮೇಲೆ 2 ಉದ್ದಿನಬೇಳೆ, 2 ಅವಲಕ್ಕಿ, ಆಮೇಲೆ ಒಂದು ಸ್ವಲ್ಪ 2 ಸ್ಪೂನಷ್ಟು ಮೆಂತೆ, ಒಂದು 2 ಸ್ಪೂನಷ್ಟು ಸಾಬೂದಾನ, ಆಮೇಲೆ ಅದರಲ್ಲೇ ಇಡ್ಲಿ ಅಕ್ಕಿ ಹಾಕಿ ಇದು ಇಟ್ಟಿದ್ದೆ, ರುಬ್ಬಿದ್ದೀನಿ. ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಹುದುಗ್ ಬಂದಿದೆ. ಇದು ನೀವು ಇಡ್ಲಿ ಮಾಡ್ಕೊಬೋದು, ತಟ್ಟೆ ಇಡ್ಲಿ ಮಾಡ್ಕೊಬೋದು, ದೋಸೆ ಮಾಡ್ಕೊಬೋದು, ಪಡ್ಡು ಮಾಡ್ಕೊಬೋದು, ಬೇಕಾದ ಮಾಡ್ಕೊಬೋದು. ಇದನ್ನು ಒಂದು ಸ್ವಲ್ಪ ನಾನು ಏನು ಮಾಡಿದ್ದೀನಿ, ಸಲ ತೆರಿಯಾಗಿ ರುಬ್ತಿದ್ದೆನಲ್ಲ, ಈ ಸಲ ನುಣ್ಣಗೆ ರುಬ್ಬಿದ್ದೀನಿ. ದೋಸೆನೂ ಚೆನ್ನಾಗಿ ಆಗ್ತವೆ. ಈಗ ಬಂದು ತೋರಿಸ್ತಾ ಇದ್ದೀನಿ. ನೋಡಿ, ಈಗ ಕೋಲಮ್ ರೈಸಿನ ಇಡ್ಲಿ ರೆಡಿ ಆಗಿದೆ. ತೆಗೆದೇ ಇಟ್ಟಿದ್ದೀನಿ ನೋಡಿ, ತುಂಬ ಚೆನ್ನಾಗಿ ಮೃದುವಾಗಿ ಬಂದಿದೆ. ಖುಷ್ಬು ಇಡ್ಲಿ ಅಂತಿಲ್ಲ, ಆ ರೀತಿ ಮೃದುವಾಗಿದೆ. ಈ ರೀತಿ ನೀವು ನೋಡಿ ಡಿಶ್ ಔಟ್ ಮಾಡ್ತಾ ಇದ್ದೀನಿ. ನೋಡಿ ಡಿಶ್ ಔಟ್ ಮಾಡಿದ್ದೀನಿ. ಇದಕ್ಕೆ ಒಂದು ಖಾರದ ಚಟ್ನಿ, ಒಂದು ಸಾಂಬಾರು ಇಷ್ಟಿದ್ದರೆ ರುಚಿಯಾಗಿ ರುಚಿ ಅನ್ನಿಸ್ತದೆ. ಈ ರೀತಿ ನೀವು ಒಮ್ಮೆ ಕೋಲಮ್ ರೈಸಿದ್ದು ನೀವು ಯಾವುದೋ ಅಕ್ಕಿ ತಿಲ್ಲಿಗೆ ತರ್ತಿರಲಿಲ್ಲ, ಅದೇ ಅಕ್ಕಿ ಮಾಡಿರಿ. ಕೋಲಮ್ ಅಂತ ಅಲ್ಲ, ಮಾಡಿ ನೋಡಿ. ಈ ರೀತಿ ಮಾಡ್ಕೊಂಡು ನಿಮ್ಗೆ ಚಲೋ ಅನಿಸಿದ್ರೆ ನನಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್.